ಫ್ರೆಂಡ್ಸ್, ಈ ಎಪಿಸೋಡಲ್ಲಿ ನಿಮಗೆ ನಾನು ದುಬೈಯಲ್ಲಿ ಯಾವ್ಯಾವ ಪ್ಲೇಸ್ನ ನೋಡಿದೆ ಅದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ ನಿಮಗೆ. ಒಂದು ದೊಡ್ಡ ಬಸ್ಸು ಅರೇಂಜ್ ಆಗಿತ್ತು, ಕಂಫರ್ಟ್ ಆಗಿತ್ತು. ಆ ಬಸ್ಸಲ್ಲಿ ನಮಗೆ ಒಬ್ಬರು ಗುಜರಾತ್ ಅವರು ಲೇಡಿ, ಆ್ಯಕ್ಚುಲಿ ಅವರು ತುಂಬ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಅವರೇನೆ ನಮಗೆ ಗೈಡು ಅಲ್ಲಿಗೆ. ಅವರು ನಮಗೆ ಎಲ್ಲ ಮಾಹಿತಿ ಕೊಟ್ಕೊಂಡು ಬಂದರು. ಜರ್ನಿ ಮಾಡ್ತಾನೆ ನಮಗೆ ಏನು ಕಾಣೋಕ್ಕೆ ಸಿಗುತ್ತೆ, ಅಕ್ಕಪಕ್ಕ ಬಿಲ್ಡಿಂಗ್ಸ್ಗಳಿರ್ಬೋದು, ಮತ್ತು ಯಾವುದೇ ಒಂದು ಇನ್ಫಾರ್ಮೇಷನ್ಸ್ ಇರ್ಬೋದು, ಆ ಜನಗಳು, ಟ್ರಾಫಿಕ್ಕು, ಪ್ರತಿಯೊಂದನ್ನು ನಮಗೆ ಇನ್ಫಾರ್ಮ್ ಮಾಡ್ತಿದ್ರು ನಾವು ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅಂತ. ನಾವು ಅವತ್ತು ಫಸ್ಟ್ ಡೇ ನೆಕ್ಸ್ಟ್ ಡೇ ಹೋದಾಗ ನಾವು ಅವರು ಕರ್ಕೊಂಡೋಗಿದ್ದು ಆ್ಯಕ್ಚುಲಿ ಒಂದು ಪ್ಯಾಲೇಸಿಗೆ ಕರ್ಕೋಗಿದ್ರು. ಪ್ಯಾಲೇಸ್ ಅಂದರೆ ಅಂಥ ದೊಡ್ಡ ಪ್ಯಾಲೇಸ್ ಅಲ್ಲ, ಅದು ಅಲ್ಲಿರೋ ಅಂಥ ಒಬ್ಬ ರೂಲರು ಅವ್ರದ್ದು ಪ್ಯಾಲೇಸಿಗೆ ಕರ್ಕೊಂಡೋಗಿದ್ರು. ಗಾರ್ಡನ್ನು, ಮೇಂಟೆನೆನ್ಸು ಎಲ್ಲನೂ ಮಾತ್ರ ಸೂಪರಾಗಿತ್ತು. ಒಳ್ಳೆ ಫೋಟೋ ವೀಡಿಯೋ ತೆಗೆಯೋದಕ್ಕಂತೂ ಸೂಪರಾಗಿದೆ ಜಾಗ. ಯಾಕೆಂದರೆ ನೀವು ಎಲ್ಲೇ ಹೋಗಿ ಒಂದು ಬ್ಯೂಟಿಫುಲ್ ಪಿಕ್ಚರ್ ಥರ ಇದೆ ದುಬೈ. ಹೇಳಬೇಕು ಅಂತಂದರೆ ನಿಮಗೆ ಆ ಗಾರ್ಡನ್ ಮೇಂಟೆನೆನ್ಸು, ರಸ್ತೆಯಲ್ಲಿ ನಿಮಗೆ ಗಾರ್ಡನಿಂಗನ್ನು ಮೇಂಟೈನ್ ಮಾಡಿದ್ದಾರೆ. ಅದ್ಭುತ ಮಾತ್ರ, ಅಷ್ಟು ಚೆನ್ನಾಗಿದೆ. ಕಣ್ಣು ತುಂಬ್ಕೋಬೋದು ನೀವು ದುಬೈ ಸಿಟಿನ. ಪ್ರತಿ ಸಲ ನೀವು ಜರ್ನಿ ಮಾಡಬೇಕಾದ್ರೆ ಲೋಕಲಲ್ಲಿ ಅಕ್ಕಪಕ್ಕ ಇರುವಂಥ ಬಿಲ್ಡಿಂಗ್ಸ್ಗಳು, ಗಾರ್ಡನ್ಸ್ಗಳು, ಫ್ಲವರ್ಸ್ಗಳನ್ನ ಬೆಳೆಸಿದ್ದಾರೆ. ಮತ್ತು ಅವ್ರು ಹೇಳಿದ್ರು ಖರ್ಜೂರದ ಗಿಡಗಳನ್ನ ಅವ್ರದ್ದು ರಸ್ತೆಗಳ ಫುಟ್ಪಾತ್ಗಳಲ್ಲಿ ಆ ಕಡೆ ಈ ಕಡೆ ಎಲ್ಲ ಬೆಳೆಸಿದ್ದಾರೆ. ಅದನ್ನು ಗೌರ್ಮೆಂಟೇ ಖರ್ಜೂರನ ಬಿಡಿಸ್ತಾರೆ. ಯಾರೂ ಕಲ್ಲು ತಗೊಂಡು ಹೊಡಿಯೋದು, ನಮ್ಮ ಥರ ಕಿತ್ಕೊಳ್ಳೋದು ಅದೆಲ್ಲ ಮಾಡೋದಿಲ್ಲ. ಸಾಕಷ್ಟಿಟ್ಟು ಈಚ್ ಆ್ಯಂಡ್ ಎವ್ರಿ ಏರಿಯಾದಲ್ಲಿ ಪ್ಲೇಸ್ಗಳಲ್ಲಿ CCTV ಹಾಕಿರ್ತಾರೆ. ಅದರಿಂದ ಅಲ್ಲಿ ಯಾರೂ ಆ ಥರ ಥೆಫ್ಟ್ ಎಲ್ಲ ಮಾಡೋದಿಲ್ಲ. ಫ್ರೆಂಡ್ಸ್, ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಾವು ದುಬೈಗೆ ಹೋಗಿರೋ ಸಂದರ್ಭದಲ್ಲಿ ಆ ಗೈಡ್ ಹೇಳಿದ್ರು, ನೋಡಿ ಮೋಡಗಳು, ಮಳೆ ಬರೋ ಅಂಥ ಮೋಡ ಇದೆ. ಮಳೆ ಬರೋ ಅಂಥ ಮೋಡಕ್ಕೆ ಗೌರ್ಮೆಂಟು ಮೋಡ ಬಿತ್ತನೆ ಮಾಡ್ತಾರೆ. ಮಿಷಿನರೀಸ್ನ ತಗೊಂಡೋಗಿ ಹೆಲಿಕಾಪ್ಟ್ರಲ್ಲಿ ಹೋಗಿ ಮೋಡ ಬಿತ್ತನೆ ಮಾಡಿ ಮಳೆ ಬರೆಸ್ತಾರೆ ಅಂತ. ಆಶ್ಚರ್ಯ ಆಯಿತು. ನಮ್ಮ ದೇಶದಲ್ಲೂ ಪ್ರಯೋಗ ಮಾಡಿದ್ದಾರಂತೆ, ಸಕ್ಸಸ್ ಆಗಿಲ್ಲ ಅದು ಆ್ಯಕ್ಚುಲಿ. ಆದರೆ ಅಲ್ಲಿ ಅವ್ರು ಹೇಳಿದ್ರು, ನಾಳೆ ಹೇಳೋಕ್ಕಾಗಲ್ಲ, ಮಳೆ ಬರ್ಬೋದು, ಮೋಡ ಬಿತ್ತನೆ ಮಾಡ್ಬೋದು ಅಂದರು. ಇವು ಬಿಲೀವ್ ಇಟ್ ಆರ್ ನಾಟ್, ಅವ್ರು ಹೇಳ್ದಂಗೆ ಮಳೆ ಬಂತು. ಅವತ್ತು ನೈಟೇ ಮಳೆ ಬಂತು, ಮಾರನೇ ದಿವಸನೂ ಮಳೆ ಬಂತು. ನೀವು ಕೂಡ ನ್ಯೂಸಲ್ಲಿ ನೋಡಿರ್ತೀರ. ಆ ಟೈಮಲ್ಲಿ ನಾವು ಅಲ್ಲಿ ದುಬೈಲಿದ್ದೋ, ಹೈಯೆಸ್ಟ್ ಮಳೆ ಹುಯ್ದಿದ್ದು ಅವತ್ತು. ನಾವು ಆ್ಯಕ್ಚುಲಿ ಹೊರಡೋ ದಿವಸದಲ್ಲಿ ಸಖತ್ ಮಳೆ ಬಂತು. ನಾವಿದ್ದಾಗ ಮಳೆ ಬರ್ತಾನೆ ಇತ್ತು. ಮೋಡದ ವಾತಾವರಣ, ತಂಪಾದ ವಾತಾವರಣ, ಪ್ರಶಸ್ತವಾದಂಥ ಸಮಯ. ಆ ಸಮಯ ನಮಗೆ ಟೂರಿಸ್ಟ್ ಅವರು ನೋಡೋದಕ್ಕೆ ಆ ಕ್ಲೈಮೇಟ್ ತುಂಬ ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಬುರ್ಜ್ ಖಲೀಫಾಗೆ ಹೋಗಿದ್ದು, ಅದನ್ನು ಹೇಳ್ತೀನಿ. ಅಲ್ಲೋದಾಗಲೂ ಅಷ್ಟೇ ಮಳೆ. ತುಂಬ ಹೆವಿ ರೈನ್ ಆಗೋದ್ರೆ ನಿಮಗೆ ಕೆಲವೊಂದು ಪ್ಲೇಸ್ ನೋಡೋಕ್ಕೆ ಆಗೋಲ್ಲ. ನಮಗೆ ಅನೌನ್ಸ್ ಮಾಡಿದ್ರು, ನಾವು ಲಾಸ್ಟ್ ಡೇ ನಾವು ವಾಟ್ರ್ ಪಾರ್ಕ್ ಹೋಗಬೇಕಾಗಿತ್ತು. ನಮಗೆ ಮೆಸೇಜ್ ಬಂತು, ಯಾರೇ ಆಗಲಿ ಬೀಚ್ ಹತ್ರ ಹೋಗಂಗಿಲ್ಲ, ಬೀಚ್ ಹತ್ರ ಹೋಗಬಾರ್ದು, ಡೇಂಜರು. ಮತ್ತು ಶಾಲಾ ಕಾಲೇಜಿಗೆ ರಜೆ ಎಲ್ಲ ಕೊಟ್ಟಿದ್ರಂತೆ ಅವತ್ತು, ಕೇಳ್ಪಟ್ಟೆ ನಾನು. ಅಷ್ಟೊಂದು ಸ್ಟ್ರಿಕ್ಟು, ಯಾರೂ ಹೋಗಂಗಿಲ್ಲ ಅನ್ನೋ ಉದ್ದೇಶಕ್ಕೆ ನಮಗೆ ವಾಟ್ರ್ ಪಾರ್ಕ್ ಮಿಸ್ ಆಯಿತು. ಅದೊಂದು ನೋಡೋಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು ನಮಗೆ. ಆಮೇಲೆ ನಮಗೆ ದುಬೈ ಫ್ರೇಮ್ ಅಂದ್ಬಿಟ್ಟು ಒಂದು ದೊಡ್ಡದು ಸ್ಕ್ವೇರ್ ಆಗಿ ಒಂದು ಆರ್ಚ್ ಥರ, ನಿಮಗೆ ಹೆಬ್ಬಾಗಿಲು ಅಂತಲೇ ಅನ್ಕೋಬೋದು, ಆ ಥರ ಒಂದು ಕಾಣಿಸ್ತಾ ಇತ್ತು ನಮಗೆ. ನಾವು ಎಲ್ಲಿಗೆ ಅಂತಂದರೆ ನೆಕ್ಸ್ಟ್ ನಿಮ್ಗೆ ಅಲ್ಲಿಗೆ ಕರ್ಕೊಂಡ್ತಾ ಇರೋದು ಅಂತಂದರು. ಅದು ಸಿಟಿಲಿ ನೀವು ಜರ್ನಿ ಮಾಡ್ತಾಯಿದ್ರೆ, ಟ್ರಾವೆಲ್ ಮಾಡ್ತಾಯಿದ್ರೆ ಕಾಣಿಸುತ್ತೆ, ಸಿಟಿಗೆ ಎದ್ದು ಕಾಣಿಸುತ್ತೆ. ಅಲ್ಲೇನು ವಿಶೇಷತೆ ಅಂದರೆ, ಒಂದು ದುಬೈನ 2 ಪೋರ್ಷನ್ ಥರ ಮಾಡ್ಕೊಂಡಿದ್ದಾರೆ. ಇದು ನ್ಯೂ ಬಿಲ್ಡು, ಇದು ಓಲ್ಡ್ ದುಬೈ ಅಂದ್ಬಿಟ್ಟು. ನಿಮಗೆ ಎಲ್ಲ ಎಷ್ಟು 182 ಮೀಟರ್ಸ್ ಏನೋ ಅಂತಂದರು. ಅಷ್ಟು ಹೈಟು, ಸಖತ್ ಹೈಟು. ಅದನ್ನು ನಿಮ್ಗೆ ಲಿಫ್ಟಲ್ಲಿ ವಿದಿನ್ ಎ ಸೆಕೆಂಡ್ಸಲ್ಲಿ ಕರ್ಕೊಂಡು ಹೊರಟೋಗ್ತಾರೆ. ನೀವು ಮೇಲ್ಗಡೆ ಹೋದಾಗ ನಿಮಗೆ ರೋಮಾಂಚನ ಆಗ್ಬಿಡುತ್ತೆ. ಇಡೀ ದುಬೈ ಕಾಣಿಸ್ತಾ ಇರುತ್ತೆ ನಿಮಗೆ. ಎಲ್ಲ ಚಿಕ್ಕದಾಗಿ ಒಳ್ಳೆ ಬಿಲ್ಡಿಂಗ್ಸ್ಗಳೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಮತ್ತು ಒಂದು ಮಧ್ಯದಲ್ಲಿ ಒಂದು ಗ್ಲಾಸ್ ಹಾಕಿದ್ದಾರೆ. ಆ ಗ್ಲಾಸ್ ಒಳಗಡೆ ಮೇಲ್ಗಡೆ ನಡ್ಕೊಂಡು ಹೋಗ್ತಾಯಿದ್ರೆ ನಿಮಗೆ ಹಾರ್ಟು ನಿಂತ್ಕೊಂಡಂಗೆ ಆಗುತ್ತೆ. ಯಾಕೆ ಅಂತಂದರೆ ಆ ಗ್ಲಾಸು ಕೆಳಗಡೆ ಗ್ಲಾಸ್ ಬಿಟ್ಟರೆ ಇನ್ನೇನು ಇಲ್ಲ, ಅಲ್ಲಿ ಫುಲ್ಲು ಖಾಲಿ. ಅದು ಆ್ಯಕ್ಚುಲಿ ಆ ಫ್ರೇಮ್ ಅಂತ ಹೇಳಿದ್ನಲ್ಲ, ಸ್ಕ್ವೇರ್ ಆಗಿ, ಆ ಸ್ಕ್ವೇರ್ ಮಧ್ಯದಲ್ಲಿ ನಮಗೆ ಕರ್ಕೊಂಡು ಹೋಗ್ತಾರೆ ನಡ್ಸ್ಕೊಂಡು. ದೊಡ್ಡ ಒಳ್ಳೆ ಈ ಪಾತಾಳದಲ್ಲಿ ಏನಾದರೂ ಬಿದ್ದುಬಿಡ್ತೀವೇನೋ ಅನಿಸ್ಬಿಡುತ್ತೆ. ಆ್ಯಕ್ಚುಲಿ ಆ ಥರ ಪಾತಾಳ ಥರ ಕಾಣಿಸ್ತಾ ಇರುತ್ತೆ ನಿಮಗೆ ನೋಡಿದ್ರೆ. ಆ ಗ್ಲಾಸು ಯಾವ ರೀತಿ ಸೆಟ್ ಮಾಡಿ ಕೂರಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಅದ್ಭುತ ಮಾತ್ರ. ಅಷ್ಟು ಸೂಪರಾಗಿದೆ ಅದು ದುಬೈ ಫ್ರೇಮ್ ಮಾತ್ರ. ಫ್ಯೂಚರ್ ಮ್ಯೂಸಿಯಂ ಕರ್ಕೊಂಡೋಗಿದ್ರು. ಅದು ನಿಮಗೆ ಅಲ್ಲಿ ಓಡಾಡ್ತಾಯಿದ್ರೆ ಕೈ ಬೀಸ್ ಕರಿಯುತ್ತೆ, ಅಷ್ಟು
ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಅದನ್ನು ಡಿಫ್ರೆಂಟಾಗಿ ಮಾಡಿದ್ದಾರೆ, ಒಂದು ಶಂಕದ ರೀತಿ ನಿಮಗೆ ತೋರಿಸ್ತೀನಿ ಅದನ್ನು. ಆ್ಯಕ್ಚುಲಿ ಒಂದು ಶಂಕದ ರೀತಿ ಮಾಡಿದ್ದಾರೆ ಅದು ನೋಡಿ. ಇದು ಫ್ಯೂಚರ್ ಮ್ಯೂಸಿಯಂ ಅಂತ. ಇದು ನೆಕ್ಸ್ಟ್ ಜನ್ರೇಷನಲ್ಲಿ ಯಾವ ರೀತಿ ಟೆಕ್ನಾಲಜಿಗಳನ್ನ ಅಳವಡಿಸ್ಕೋಬೋದು ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಅದು ಮಾಡಿದ್ದಾರೆ. ನೀವು ಅಲ್ಲಿ ಹೋದರೆ ನಿಮ್ಗೆ ಹೇಳಿದ್ನಲ್ಲ, ಇಂಡಿಯನ್ಸು, ಬೇರೆ ಸೌತ್ ಆಫ್ರಿಕನ್ಸು, ಚೈನಾದವರು, ಥಾಯ್ಲ್ಯಾಂಡ್ ಅವರು ಎಲ್ಲ ಅವರೇನೆ. ಈ ಶೇಕ್ಗಳು ಅಂತಾರಲ್ಲ, ಅವರು ತುಂಬ ಬೆರಳೆಣಿಕೆ ಮಂದಿ. ನಮ್ಮ ದೇಶದವರೇ ಮೆಜಾರಿಟಿಯಲ್ಲಿ ಜಾಸ್ತಿ ಹೇಳ್ಬೇಕು ಅಂತಂದರೆ ನಮ್ಮವರೇ ಸಿಗೋದು. ನಾವು ಹೋಗಿರೋದೆಲ್ಲೋ ಮುಂಬೈಗ ಬ್ಯಾಂಗ್ಳೂರ್ಗ ಅಂತ ಅನಿಸ್ಬಿಡುತ್ತೆ, ಆ ಥರ ಫೀಲ್ ಆಗುತ್ತೆ ನಿಮಗೆ. ಹೆಜ್ಜೆಗೂ ನೀವು ಹೋಗ್ತಾ ನಿಮಗೆ ಒಂದು 4 ಸ್ಟೆಪ್ ಕರ್ಕೊಂಡು ಹೋಗ್ತಾರೆ ಫ್ಲೋರ್ಗಳಿಗೆ. ಅಲ್ಲಿ ಯಾವ್ಯಾವ ಜನ್ರೇಷನಲ್ಲಿ ಯಾವ್ಯಾವ ರೀತಿ ಟೆಕ್ನಾಲಜಿ ಬಳಸ್ತಾರೆ, ಈ ಗ್ರಹಗತಿಗಳು ಯಾವ್ಯಾವ ರೀತಿ ಮುಂದೆ ಏನೇನಾಗುತ್ತೆ, ಈ ಫ್ಯೂಚರಲ್ಲಿ ವಿಜ್ಞಾನ ಯಾವ ರೀತಿ ಸಂಶೋಧನೆ ಮಾಡ್ಬೋದು, ಈ ರೋಬೋಟ್ಸ್ಗಳು ಮುಂದೆ ಯಾವ ರೀತಿ ಅದು ಪಾತ್ರ ಯಾವ ರೀತಿ ನಿರ್ವಹಿಸ್ಬೋದು ಮುಂದೆ, ಅದರದ್ದು ಏನು ಕಾನ್ಸೆಪ್ಟ್ ಇದೆ ಅದು ನಿಮ್ಗೆ ಹೇಳಕ್ಕೆ ಹೋದರೆ ನಿಜವಾಗ್ಲೂ ಅದೇ ಒಂದು ಎಪಿಸೋಡ್ ಮಾಡ್ಬೋದು. ಫ್ಯೂಚರ್ ಮ್ಯೂಸಿಯಂ ಅಂತ. ಮತ್ತು ಹೊರಗಡೆ ವ್ಯೂ ಅದನ್ನು ತುಂಬ ಚೆನ್ನಾಗಿದೆ, ಫೋಟೋ ಎಲ್ಲ ತೆಗೆಯೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೀವು ಕಣ್ಣು ತುಂಬ್ಕೋಬೋದು, ನಿಮ್ಮ ಇಮೇಜಸ್ಗಳನ್ನೆಲ್ಲ ಚೆನ್ನಾಗಿ ಕ್ಲಿಪ್ನೆಲ್ಲ ತಗೊಂಡು ಹೋಗ್ಬೋದು, ಎಲ್ಲರಿಗೂ ತೋರಿಸ್ಬೋದು. ಅಷ್ಟು ಚೆನ್ನಾಗಿದೆ ಫ್ಯೂಚರ್ ಮ್ಯೂಸಿಯಮ್ಮು, ಮರೀದೇ ವಿಸಿಟ್ ಮಾಡಬೇಕು ನೀವು. ನಿಮಗೆ ಹೇಳಿದೆ ಅಬುದಾಬಿ ಕರ್ಕೊಂಡೋದ್ರು. ಅಬುದಾಬಿಲಿ ವಿಶೇಷತೆ ಏನು ಅಂದರೆ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದೇ ಇರುವಂಥ ಒಂದು ಮಾಸ್ಕ್ಯೂ. ಆನ್ ದಿ ವೇ ಹೋಗ್ಬೇಕಾದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು, ನಮಗೆ ರೋಮಾಂಚನ ಆಯಿತು. ಆ ಮಾಸ್ಕ್ಯೂ ನಮ್ಮ ತಾಜ್ ಮಹಲ್ ಇದೆಯಲ್ಲ, ಆ ರೀತಿ ಪ್ಲ್ಯಾನ್ ಮಾಡಿ, ಅಂದರೆ ತಾಜ್ ಮಹಲ್ಗೂ ಮೀರಿದಂಥದ್ದನ್ನ ನಾವು ಮಾಡಬೇಕು ಅಂದ್ಬಿಟ್ಟು ಎಲ್ಲಿ ನೋಡಿದ್ರು ವೈಟ್ ಮಾರ್ಬಲ್ಸು. ಏನು ಶಿಸ್ತು ಅಂತೀರಾ ನೀವು, ಜಾಸ್ತಿ ಶಬ್ದ ಮಾಡಬಾರ್ದು, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಕ್ಲೀನ್ನೆಸ್ಸು, ಶಿಸ್ತು. ಮತ್ತು ಎಲ್ಲನೂ ಸ್ಕ್ಯಾನ್ ಮಾಡ್ತಾರೆ, ಟಿಕೆಟ್ಗಳೆಲ್ಲ ಸ್ಕ್ಯಾನು. ನಮ್ಮದು ಅಡ್ವಾಂಟೇಜ್ ಅಂತಂದರೆ ನಾವು ಗ್ರೂಪ್ ಕಡೆಯಿಂದ ಹೋಗಿರೋದ್ರಿಂದ ನಮಗೆ ಅಡ್ವಾನ್ಸ್ ಆಗಿ ನಮಗೆ ಏನು ಕ್ಯೂಯಲ್ಲಿ ನಿಂತ್ಕೊಳ್ಳೋಂಗಿಲ್ಲ ಮತ್ತು ಟೈಮ್ ವೇಸ್ಟ್ ಆಗೋಂಗಿಲ್ಲ. ಆ ರೀತಿ ನಮಗೆ ಶಿಸ್ತಾಗಿ ಸಪ್ರೇಟಾಗಿ ನಮಗೆ ಕರ್ಕೊಂಡು ಹೋಗ್ತಾಯಿದ್ರು. ಅದರಿಂದ ನಮಗೆ ಟೈಮ್ ಸೇವ್ ಆಯಿತು. ಅದೊಂದು ಅಡ್ವಾಂಟೇಜು ನೀವು ಗ್ರೂಪಲ್ಲಿ ಹೋದರೆ. ಫ್ರೆಂಡ್ಸ್, ಅದ್ರ ಜೊತೆಗೆ ನಿಮಗೆ ರೂಮಿಂದ ಸ್ವಲ್ಪ ದೂರದಲ್ಲೇ ಆ್ಯಕ್ಚುಲಿ ಒಂದು ಬೀಚು. ಎಷ್ಟು ಕ್ಲೀನಾಗಿದೆ ಬೀಚು ಅಂತಂದರೆ, ನೀವು ಅಲ್ಲಿ ಹೋದರೆ ನೀವು ಕಾಲೇ ತುಳಿಲೇಬಾರ್ದೇನೋ ಮಟ್ಟಿಗೆ ಅಷ್ಟು ಕ್ಲೀನಿದೆ. ಆ ಬೀಚ್ ಮುಂದೆ ಇರುವಂಥ ಮರಳು, ಅಲೆಗಳು, ಆ ಸೌಂದರ್ಯ, ಅದ್ರ ಪಕ್ಕ ಇರುವಂಥ ಬಿಲ್ಡಿಂಗ್ಸ್ಗಳು, ನಿಮ್ಗೇನಂದರೆ ಯಾವುದೋ ಲೋಕಕ್ಕೆ ಹೋಗಿದ್ದೀನಿ ಅಂತೇನೋ ಅನಿಸ್ಬಿಡುತ್ತೆ. ನಿಮಗೆ ಪರ್ಟಿಕ್ಯುಲರ್ಲಿ ದುಬೈ ನಿಮ್ಗೆ ತುಂಬ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ, ಆ ಚಿತ್ರಣಗಳು ಕಣ್ಣಿಗೆ ನಿಮಗೆ ಕಣ್ಣು ಕಟ್ಟಂಗೆ ಚಿತ್ರಣಗಳಿರುತ್ತೆ. ಅಂದರೆ ಬಿಲ್ಡಿಂಗ್ಸು, ಆ ಸೀನರೀಸ್ಗಳು. ಬೀಚ್ ಹತ್ರನೂ ಅಷ್ಟೇ, ನಿಮಗೆ ಫೋಟೋ ಸೆಷನ್ಗಂತೂ ಸೂಪರ್ ಮಾತ್ರ. ಒಂದು ಕ್ಲಾರಿಟಿ ಇರುವಂಥ ಒಂದು ಪಿಕ್ಚರ್ ಥರನೇ ಅಲ್ಲಿ ಕಣ್ಮುಂದೆ ಹಂಗೆ ನಿಂತಿರುತ್ತೆ. ಇದು ನಿಜವಾಗ್ಲೂ ಜೀವಂತವಾಗಿದೆಯೇನೋ ಬೀಚು ಅನ್ನೋ ಮಟ್ಟಿಗೆ ಅಷ್ಟು ಸುಂದರವಾಗಿದೆ. ಆ ಬೀಚಲ್ಲಿ ಆ ಜನಗಳು ಎಂಜಾಯ್ ಮಾಡೋದು ನೋಡಿದ್ರೆ ನಮ್ಗೆ ಖುಷಿಯಾಗುತ್ತೆ. ನಾವು ಆ್ಯಕ್ಚುಲಿ ಬೀಚ್ ಒಳಗಡೆ ಇಳಿಯೋಕ್ಕಾಗಲಿಲ್ಲ ನಾವು ಅವತ್ತು, ಬೇರೆ ಪ್ರೋಗ್ರಾಮ್ಗಳಿತ್ತು ಅವತ್ತು. ಆ್ಯಕ್ಚುಲಿ ಅಲ್ಲೇ ಫೋಟೋ ಎಲ್ಲ ತಗೊಂಡು ನಾವು ಮುಂದೆ ಹೋದೋ.